ಎಸ್ಎಸ್ಎಲ್ಸಿ ಪಾಸ್ ಆದ ವಿದ್ಯಾರ್ಥಿಗಳೇ ಗಮನಿಸಿ. ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ ಬೈಲಹೊಂಗಲದ ಕೆಎಲ್ಇ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಾದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಸಿವಿಲ್ ಮತ್ತು ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭವಾಗಿವೆ. ಇದೇ ವರ್ಷದಿಂದ ಎಐ ಹೊಸ ಕೋರ್ಸ್ ಪ್ರಾರಂಭಿಸಲಾಗುವುದು. ಅನುಭವಿ ಶಿಕ್ಷಕರು, ಹಸಿರು ಪರಿಸರ, ವಿಶಾಲ ಗ್ರಂಥಾಲಯ, ಪ್ರಯೋಗಾಲಯ, ವೈಫೈ, ಇಂಟರ್ನೆಟ್, ಹಾಸ್ಟೆಲ್ ಮತ್ತು ಕ್ಯಾಂಪಸ್ ಸಂದರ್ಶನ ಸೌಲಭ್ಯವಿದೆ. ಪ್ರವೇಶಕ್ಕಾಗಿ ಸಂಪರ್ಕಿಸಿ ಪ್ರೊಫೆಸರ್ ಎಸ್ಬಿ ನಿರಡಿ, ಕೆಎಲ್ಇ ಪಾಲಿಟೆಕ್ನಿಕ್, ದೇವಲಾಪುರ ರಸ್ತೆ, ಬೈಲಹೊಂಗಲ. ಸಂಪರ್ಕಿಸಿ 9844360961. ಬೈಲಹೊಂಗಲ ತಾಲೂಕಿನ ಮಲ್ಲಮನ ಬೆಳವಡಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ 3ನೇ ದಿನದ ಚಿಕ್ಕ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಮಹೇಶಾನಂದ ಸ್ವಾಮಿಗಳು ಭಕ್ತಿ ಯೋಗಾಶ್ರಮ ಹಂಚಿನಾಳ್, ಉಪಸ್ಥಿತಿಯನ್ನು ಶ್ರೀ ರಾಚಯ್ಯ ಸ್ವಾಮಿಗಳು ರೊಟ್ಟೆನವರ ಮಠ್ ಹಾಗೂ ಶ್ರೀ ಹಿರಯ್ಯ ಸ್ವಾಮಿಗಳು ಪಡದೈನವರ ಮಠ್ ವಹಿಸಿದ್ದರು. ಸ್ವಾಗತ ಭಾಷಣ ಶ್ರೀ ಶಂಕರ್ ಕರಿಕಟ್ಟಿ ಹಾಗೂ ಶ್ರೀ ವೀರಭದ್ರೇಶ್ವರ ಮಹಿಮೆ ಕುರಿತು ಪ್ರಕಾಶ್ ಕುಂಬಿ ಇವರಿಂದ, ಪ್ರಸಾದ ಸೇವೆ ಸಲ್ಲಿಸಿದ ಮಹನೀಯರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ಐಶ್ವರ್ಯ ರೇವಣ್ಣನವರು ನಡೆಸಿದರು. ಬಳಿಕ ರಾತ್ರಿ 9ಕ್ಕೆ ಸಾಂಸ್ಕೃತಿಕ ಹಾಗೂ ಭಜನಾ ಶ್ರೀ ಸಿದ್ದಾರೂಢ ಅಂಧರ ಗೆಳೆಯರ ಬಳಗದಿಂದ ನಡೆಯಿತು. ಯಾವುದೇ ರೀತಿಯ ಕೊರತೆಗಳನ್ನ ಮಾಡಿರುವುದಿಲ್ಲ. ಅದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ತಮ್ಮಲ್ಲಿ ವಿನಂತಿಸುವುದಿಷ್ಟೇ, ಇವತ್ತು ಸಾಕಷ್ಟು ಖರ್ಚು ಮಾಡಿ ತಾವೆಲ್ಲ ದೇಣಿಗೆಯನ್ನು ಸಲ್ಲಿಸಿ ಆ ಗುರುವಿನ ಕೃಪೆಗೆ ತಾವೇನು ಪಾತ್ರರಾಗ್ತಾ ಇದ್ದೀರಲ್ಲ, ತಾವು ಪ್ರತಿ ದಿವಸ ಶ್ರೀ ವೀರಭದ್ರೇಶ್ವರ ಸನ್ನಿಧಾನಕ್ಕೆ ಬಂದು ಆ ಗುರುವಿನ ಆಶೀರ್ವಾದವನ್ನು ಪಡೆದಿದ್ದಾದ್ರೆ ಜೀವನದಲ್ಲಿ ಯಾವುದೇ ತೊಂದರೆಗಳು ಇಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಹೆಣ್ಮಗಳು ಕೈಯೊಳಗೆ ಕತ್ತಿ ಹಿಡ್ಕೊಂಡು 4 ರೊಟ್ಟಿ ಮಾಡಿ 4 ಮಕ್ಕಳ ಹಡೆಯೋದು, ತೊಟ್ಲು ತಗೋದು, 4 ರೊಟ್ಟಿ ಮಾಡಿ ಒಂದು ಮನೆ ಸಾರಿಸೋದು, ಮನೆ ಕವಲ ಮಾಡೋದು ಅಷ್ಟೇ ಅಲ್ಲ, ತಂದೊಂದೇ ಮನೆಯನ್ನು ರಕ್ಷಣೆ ಅಲ್ಲ, ನಮ್ಮ ಹಿಂದೂ ದೇಶ ಮೇಲೆ, ಹಿಂದೂ ಸಮಾಜದ ಮೇಲೆ, ನಮ್ಮೆಲ್ಲರ ಮೇಲೆ ಕಷ್ಟ ಬಂದಾಗ ನಾವು ಒಂದು ಮನೆಗೆ ಬಾಳಿ ಬದುಕಲಾರದೆ ಅಖಂಡವಾದಂಥ ದೇಶಕ್ಕಾಗಿ ನಾವು ಎದಿ ತಟ್ಟಿ ಪ್ರಾಣ ಕೊಡಕ್ಕೂ ತಯಾರಾಗಬೇಕು, ಪ್ರಾಣ ತಗೊಳ್ಳಕ್ಕೂ ಸಿದ್ಧ ಆಗ್ಬೇಕಂತ ಎದಿ ತಟ್ಟಿ ಕತ್ತಿಯನ್ನು ಎತ್ತಿಡುವಂಥ ಧೀರ ಮಾಡಿ ಈ ಮಣ್ಣಿನಲ್ಲಿ ಅವರು ಬಾಳಿ ಬದುಕುವುದಲ್ಲ ನಮ್ಮೆಲ್ಲರ ಭಾಗ್ಯ. ಮಂಗಳವಾರ ದಿನಾಂಕ ಮೇ 12ರಂದು ಬೆಳಗ್ಗೆ ಶ್ರೀ ವೀರಭದ್ರೇಶ್ವರಿಗೆ ಮಹಾರುದ್ರಾಭಿಷೇಕ, ಮಹಾಪ್ರಸಾದ ಹಾಗೂ ಜೈ ಹನುಮಾನ ಸಂಘ ಕಲ್ಲೊಳ್ಳಿ ಇವರಿಂದ ಕರಡಿ ಮಜಲು ಮತ್ತು ಸಂಬಾಳವಾದನ, ಶ್ರೀ ವೀರಭದ್ರೇಶ್ವರ ಪುರೋಹಿತ ಸಂಘ ಕಲ್ಲೊಳ್ಳಿ ಇವರಿಂದ ಪುರುವಂತಿಕೆ ಕಾರ್ಯಕ್ರಮ ಜರುಗಿತು. ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಜಡಿ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ದಡವಾಡ್, ಉಪಸ್ಥಿತಿಯನ್ನು ಶ್ರೀ ಶಂಕರಯ್ಯ ಸ್ವಾಮಿಗಳು ಕೆಂಜಡಿ ಮಠ್, ಉಪನ್ಯಾಸವನ್ನು ಶ್ರೀ ಸಿದ್ದಪ್ಪ ಬಿದಿರಿ, ಸತ್ಕಾರವನ್ನು ಡಾಕ್ಟರ್ ಸಂತೋಷ್ ಕುಂಡಿ, ನಿರೂಪಣೆಯನ್ನು ಕುಮಾರಿ ರೇವತಿ ಮುಪ್ಪಯ್ಯನವರ್ ನಡೆಸಿದರು. ಬಳಿಕ ರಾತ್ರಿ 9ಕ್ಕೆ ಸುದೀಪ್ ರೆಡ್ಡಿ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆದವು. ನನಗೆ ಹೊರಡಿಸಿ ಹೇಳಲಿ ನಮ್ಮ ಕನ್ನಡದ ಬಣ್ಣ, ಉದಿಯಾಲನೆ ಸೂರ್ಯ ಮೂಡುವಾಗ ಬಿದ್ದಂಗ ಕಿರಣ, ರಾತ್ರಿ ಆಳದಾಗ ಆಕಾಶದೊಳಗೆ ಮೂಡಿದಂಗ ಚಿಕ್ಕಿ,
ಕನ್ನಡ ತಾಯಿಯನ್ನು ಹೊಗಳಿದ ಕವಿಗಳು ಪ್ರೀತಿ ಮಾಡದ ಮುಖಿ ಏಸು ಜನ್ಮನ ಹುಟ್ಟಿ ಬಂದರು ಕನ್ನಡ ನಾಡ ಇರಲಿ ಪಂಪರಣ್ಣನಾಗ ಕವಿಯ ಬರುವ ಹವ್ಯಾಸ ನನಗಿರಲಿ ಕನಕದಾಸರಾಗ ಹರಿಯ ನಾಮ ಒಂದು ಇರಲಿ ನಾಲಿಗೆ ಮ್ಯಾಗ ಕಟ್ಟಿದ ನುಡಿಯ ಕಾಳಿದಾಸನಾಗ ಕಾವ್ಯವಾಣಿ ಬರಲಿ ನನಗೆ ಮೂಡಿ ಕನ್ನಡಮ್ಮನ ಕರುಣೆಯ ಕಂಡ ಇರಲಿ ನನ್ನ ಜೋಡಿ ಕನ್ನಡ ಭೂಮಿ ವಿದ್ಯದ ಎಣ್ಣೆ ತುಂಬಿದಂತ ಪಣತಿ ಜ್ಞಾನದ ಬತ್ತಿ ಕವಿಗಳಾತ್ಮನ ಬೆಳಗುತ್ತಾವ ಜ್ಯೋತಿ ಜ್ಞಾನದ ಬತ್ತಿ ಕವಿಗಳಾತ್ಮಗ ಬೆಳಗುತ್ತಾವ ಜ್ಯೋತಿ ಅಂತ ಹೇಳ್ತಾ ಇನ್ನೊಂದು ನಮ್ಮ ಬೀಸುಕೆಲ್ಲಾರು ಹೇಳ್ತಿದ್ರು ಬೀಸುಕೋತ ಜಾನಪದ ಎಂತ ಶಕ್ತಿ ಐತಂದ್ರೆ ನಮ್ಮೂರ ಸಂತಿ ಈರಣ್ಣನ ಗುಡಿ ಮುಂದ ಬೆಣ್ಣೆಯ ವ್ಯಾಪಾರ ಬಾಜುಕ ಬಂದರ ಕಾಳಿನ ವ್ಯಾಪಾರ ಮುಂದಕ್ಕೆ ಹೋದರ ಹುಗ್ಗೆದ ವ್ಯಾಪಾರ ನೂರಾರು ಚೀಲ ಚುರುಮರಿ ವ್ಯಾಪಾರ ಎಷ್ಟಾರ ಚಂದ ನಮ್ಮೂರ ಸಂತಿ ನಮ್ಮೂರ ಸಂತಿಲಿ ಮನೆಗಾರು ಇರ್ತಾರ ಸಕ್ರಿ ಚಾ ಗುಡಿನೂ ಮಾರ್ತಾರ ಬೀಡಿ ಸಿಗರೇಟ್ ಎಲೆ ಅಡಿಕೆ ತಂಬಾಕುನು ಮಾರ್ತಾರ ಎಷ್ಟಾರ ಚಂದಾರ ನಮ್ಮೂರ ಸಂತಿ ಸಸ್ತಾಕ ಸಿಗ್ತಾವ ಬಟ್ಟೆ ವ್ಯಾಪಾರ ಮಸ್ತಾಗಿ ನಡೀತದ ಚಪ್ಪಲ ವ್ಯಾಪಾರ ಎಣ್ಣೆ ಮಾರುವವರು ಒಂದು ಕಡೆ ಬೆಲ್ಲ ಮಾರುವವರು ಒಂದು ಕಡೆ ಕೆಳಗಡೆ ಹೋದರೆ ಕಾಯಿಪಲ್ಯ ವ್ಯಾಪಾರ ಎಷ್ಟೊಂದು ತಾಜಾ ಕಾಯಿಪಲ್ಯ ತರಕಾರಿ ಮೇದಾರ ಓಣಿಲಿ ಮೀನಿನ ವ್ಯಾಪಾರ ಚಿಕ್ಕಣ್ಣು ಮಟನ್ನು ಮಾರ್ತಾರ ನಮ್ಮೂರ ಅಗಸಿಲಿ ಹಣ್ಣಿನ ವ್ಯಾಪಾರ ತೆಂಗಿನಕಾಯಿ ಹೂವಿನ ವ್ಯಾಪಾರ ಜೋರ ಬಟಾರ ಬನ್ನ ಚಿಪ್ಸ್ ಸ್ವೀಟ್ ಖಾರ ಸಿಗ್ತಾವರಿ ಎಷ್ಟಾರ ಚಂದ ನಮ್ಮೂರ ಸಂತರಿ. ಇದು ನನ್ನ ಬೆಳವಡಿಯ ಬೆಳಕೊಳ್ಳುವಂತ ಒಂದು ಮೊದಲನೇ ಕವನ ಸಂಕಲನದಲ್ಲಿ ಬರುವಂತ ಒಂದು ಕವನ. ಅಂತ ತಿಳ್ಕೊಂಡು ಕೇಳಿದ್ರೆ ಬೆಳವಡಿಗೆ ಬಂದು ನೋಡಿದ್ರೆ ಜಾತ್ರೆ ಹೆಂಗೈತಿ ಅನ್ನೋದು ಗೊತ್ತಾಗ್ತದೆ ಅನ್ನುವುದಕ್ಕ ಈ ಬೆಳವಡಿಯ ಜಾತ್ರೆನೇ ಸಾಕ್ಷಿ ಅನ್ನುವಂತಹ ಬಹಳ ವಿಶೇಷವಾಗಿರ್ತಕ್ಕಂತಹ ಜಾತ್ರೆ. ಅಂಥದ್ರಲ್ಲಿ ಪ್ರತಿ ವರ್ಷನೂ ಕೂಡ ಈ ಜಾತ್ರೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಮೆರಗನ್ನ ತಂದು ಕೊಡುವಂತಹ ಗ್ರಾಮ ಅದು ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ ನನ್ನ ದೃಷ್ಟಿ ಒಳಗೆ ಅದು ಬೆಳವಡಿ ಗ್ರಾಮ ಅಂತ ತಿಳ್ಕೊಂಡು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂತಹದ್ದು. ಅಂಥ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ದಿವಸನೂ ಕೂಡ ಸುಮಾರು 9-10 ದಿವಸಗಳವರೆಗೆ ನಡೆಯತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸನೂ ಕೂಡ ಒಬ್ಬೊಬ್ಬರನ್ನ ಕರೆಸಿ ಒಂದೊಂದು ವಿಷಯವನ್ನು ಆಧಾರವಾಗಿಟ್ಕೊಂಡು ಮಾತನಾಡಿಸುವಂತಹದ್ದು. ಜೊತೆಗೆ ಒಬ್ಬರು ಅಥವಾ ಇಬ್ಬರು ಪೂಜ್ಯರನ್ನ ಕರೆಸಿ ಆಶೀರ್ವಚನವನ್ನು ಹೇಳಿಸ್ತಕ್ಕಂತಹ ಒಂದು ಗ್ರಾಮ ಅದು ಬೆಳವಡಿ ಗ್ರಾಮ ಅಂತ ತಿಳ್ಕೊಂಡು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅನ್ನುವಂತಹದ್ದು. ಗೀತೆ ಅಂದ್ರೆ ಮೊದಲು ಹೆಂಗಿರ್ತಿತ್ತು ಅಂತಂದ್ರೆ ವೇದಿಕೆ ಮೇಲೆ ಹಾಡಕ್ ಬಂದ್ರು ಅಂತಂದ್ರೆ ಹಾಡ್ತಾ ಇದ್ರೆ ಜನ ಕುಂತು ಅಲ್ಲೇ ಕುತ್ಕೊಂಡು ವಾಲಾಡ್ತಾ ಇದ್ರಿ, ಆಹಾ ಏನ್ ಚೆನ್ನಾಗಿದೆಪ್ಪ ಅಂತೇಳಿ. ಈಗ ಹಾಡಕಂತಂದ್ರೆ ಕಿವ್ಯಾಗ ರಗತ್ ಬರ್ತೈತಿ. ನನಗೆ ಇಲ್ಲಿ ಹುಡುಗರು ಕುಂತಾರ್ರಿ ಬಾಜುಕ್ಕೆ ನಮ್ಮ ಕಮಿಟಿ ಹುಡುಗರು ನೀವು ಅವ್ರು ಇನ್ನೂ ವೇದಿಕೆ ಹತ್ತಾಕತ್ತೇನೆ, ಅಲ್ಲಿ ಪೂಜಾ ಇಲ್ಲೇ ಆರತಿ ಚಲುವಾಗೈತೆ ಅಣ್ಣ ಜಾನಪದ